ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾಂಡಿ MS ವರ್ಲ್ಡ್. ನಾವು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಮನೇಲಿ ಇಬ್ಬರು ಬರ್ಡೇ ಇತ್ತು, ಮುಗಿಸ್ಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಹೊರಟಿದ್ದೆ. ನೈಟು 10:30ಗೆ ಹೊಟ್ವಿ. 11:15ಗೆ ಟ್ರೈನ್ ಇದ್ದಿದ್ದು. ಸೊ ನೈಟು ಟ್ರಾವೆಲ್ ಮಾಡೋದೇ ಒಂದು ಮಜಾ, ಇನ್ನೇನು ನಿದ್ದೆ ಮಾಡೋದಷ್ಟೇ. ನಿದ್ದೆ ಮಾಡ್ಕೊಂಡು ಮಾರ್ನಿಂಗ್ 7:30ಗೆಲ್ಲ ರೀಚ್ ಆದ್ವಿ. ನೋಡಿ, ನಾವು 5 ಮೆಂಬರ್ಸ್ ಅಷ್ಟೇ, ಓನ್ಲಿ ಲೇಡೀಸ್ ಗ್ಯಾಂಗ್ ಬಂದ್ವಿ. ನೋಡಿ, ನನಗೇನೋ ಕಣ್ಣಲ್ಲಿ ನೋವಾಗ್ಬಿಟ್ಟಿದೆ. ಮಾರ್ನಿಂಗ್ ರೀಚ್ ಆದ್ವಿ. ಸಂಡೇ ಕ್ರೌಡ್ ಗೊತ್ತಲ್ಲ, ಯಪ್ಪ, ಆಲ್ಮೋಸ್ಟ್ ಜನ ತುಂಬಿದ್ರು. ಆಲ್ಮೋಸ್ಟ್ ಕಾಲೇಜು, ವರ್ಕಿಂಗು ಅವರೇ ಜಾಸ್ತಿ. ನಾವು ಹೊರಟ್ವಿ 50-50 ಪರ್ ಹೆಡ್ ಹೊರಟ್ವಿ. ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ದೇವಸ್ಥಾನದ ಹತ್ರ ಬಂದು ಅಲ್ಲಿ ಶುರು ಆಯಿತು ನೋಡಿ ರೂಮು ಹುಡುಕಾಟ. 8 ಗಂಟೆಗೆ ಬಂದವರು 3/4 ಗಂಟೆ ರೂಮ್ ಹುಡುಕಿದ್ವಿ. ಇದೊಂದು ರೂಮ್ಗೆ 1000 ಅಂತೆ, ಮೀನ್ಸ್ 1500 ಅಂತೆ. ಸೊ ನಾವು ವರ್ಕ್ ನೋಡಿ ಗೈಸ್, ಎಷ್ಟು ಸ್ಕ್ಯಾಮ್ ಮಾಡ್ತಾರೆ. ಸ್ಯಾಟರ್ಡೆ ಸಂಡೇ ಬಂದಿದ್ದೀವಿ ಅಂತ. ಚೆನ್ನಾಗಿದೆ ರೂಮು, ಬಟ್ ಇದಕ್ಕೆ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ 7:58 o'clock ಬಂದಿದ್ದೀವಿ ಗೈಸ್. ರೂಮ್ ಅಂತೂ ಸಡನ್ಲಿ ಬಂದಿರೋದ್ರಿಂದ ರೂಮ್ ಬುಕ್ ಮಾಡೋಕ್ಕಾಗಿರಲಿಲ್ಲ. ಇಲ್ಲಿ ಬಂದು ಕೇಳಿದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಲ್ಲ ಎಷ್ಟು 2.5 ಹೇಳ್ತಾರೆ. ನಾವು 1500 ಕೊಟ್ಟು 4 cot ಇರೋದು ಬುಕ್ ಮಾಡ್ಕೊಂಡಿದ್ದೀವಿ, ಮೀನ್ಸ್ ಬಂದಿದ್ದೀವಿ. ಎಷ್ಟು ಮಾತಾಡ್ತಾರೆ, ಏನು ತೆಲುಗು ಗೊತ್ತಿಲ್ಲ ಅಂತ ಅಷ್ಟೊಂದು ಮಾತಾಡ್ತಾರೆ. ಬಟ್ ನಾವು ಗೊತ್ತಲ್ಲ, ಕನ್ನಡದಲ್ಲೇ ಮ್ಯಾನೇಜ್ ಮಾಡಿ ಹೆಂಗೋ ಚೂರು ಒದ್ದು ಲೇದು ನೀರು ನಾಲ್ಕು ಅಂತ ಕಟ್ಟಿದ್ದೀವಿ. ಕಿಟ್ ತಗೊಂಡು ರೆಡಿಯಾಗಿ ನೋಡಿ ದೇವಸ್ಥಾನ ನೀಟಾಗಿ ಹಾಕಬೇಕು. ಏಕಾದಶಿ ಆಗಿರೋದ್ರಿಂದ ಉಪವಾಸ ಇದ್ದು ಬೇಕು ಅಂತ ರೆಡಿ ಆಯಿತು. ನಾನು ತೊಗೊಂಡಿದ್ದೀನಿ. ರೆಡಿ ಆಯಿತು, ದೇವಸ್ಥಾನದ ಹತ್ರ ಬಂದಿದ್ದೀವಿ. ಆಲ್ರೆಡಿ 11 o'clock ಆಗಿದೆ. ಈ ಥರ ಸ್ಯಾರಿ ಹಾಕ್ಕೊಂಡು ಹೂ ಮುಡ್ಕೊಂಡು ದೇವಸ್ಥಾನಕ್ಕೆ ಬರೋ ಮಜಾನೇ ಬೇರೆ ಗೈಸ್. ಬನ್ನಿ, ದರ್ಶನ ಆದಮೇಲೆ ಸಿಗುವ. ಸ್ಟಾರ್ಟ್. ಯುವ ರಾಜ್ಕುಮಾರ್ ಅವರು ಬಂದಿದ್ರು ನೋಡಿ. ಫುಲ್ ಕ್ರೌಡಿ, ಎಲ್ಲ ದೇವ್ರು ನೋಡೋದು ಬಿಟ್ಟು ಅವ್ರಿಂದನೇ ಓಡ್ತವ್ರು. ಗುರು ಅಪ್ಪ ನಾವು ದೂರದಲ್ಲೇ ನಿಂತ್ಕೊಂಡು ನೋಡಿದ್ವಿ. ಯಾಕೆ ಸುಮ್ಮನೆ ಕ್ರೌಡಲ್ಲಿ ಅಲ್ಲೇ ನೋಡ್ಕೊಂಡು ನಾವು ಮೂವಿ ಯಾವುದು ಹೆಕ್ಕ ಮೂವಿ ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದಾರೆ. ತುಂಬಾ ಖುಷಿ ಆಯಿತು. ಏಕಾದಶಿ ದಿನ ಪ್ರಸಾದ ಬೇರೆ ಕೊಡಲ್ವಂತೆ, ಅದೊಂದು ಸ್ವಲ್ಪ ಬೇಜಾರಾಯಿತು. ಬಟ್ ದೇವ್ರನ್ನ ದೇವ್ರ ಹಾಗೆ ನೋಡಿದ್ದ ತುಂಬ ಖುಷಿ. ಮತ್ತು ಇನ್ನೊಂದು ಏನು ಹೇಳಿದ್ರೆ, ಅಜ್ಜೆ ನಮಸ್ಕಾರ ಮಾಡಿ ಹರಕೆ ತೀರಿಸಿ ಆಚೆ ಬಂದು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲೇ ಇರಬೇಕು ಅಂತ ತುಂಬ ಖುಷಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬಂದ್ವಿ ತಿಂಡಿ ತಿನ್ನೋಕ್ಕೆ. ಮಾಡ್ಕೊಂಡು ಬಂದ್ವಿ. ಆರಾಮಾಗಿ ದರ್ಶನ ಆಯಿತು. ಅನ್ನದಾನ ಸೇವೆ ಮಾಡಿ ಕೊಟ್ಟು ನೇರ ದರ್ಶನ ಆಯಿತು. ತುಂಬ ಖುಷಿಯಾಯಿತು. ಬಟ್ ಇವತ್ತು ಏನೋ ಒಂದು ಇನ್ಫಾರ್ಮೇಷನ್ ಕೊಡೋದಾದರೆ, ಏಕಾದಶಿ ಆಗಿರೋದ್ರಿಂದ ಊಟ ಪ್ರಸಾದ ಏನೂ ಇರೋದಿಲ್ಲ. ಸೊ ಹೋಟೆಲಲ್ಲಿ ತಿನ್ಕೊಂಡು ಬಂದ್ವಿ. ಟೆಂಪಲ್ ನೋಡಿಕೊಂಡು ರಾಯರ ಏಕಶಿಲಾ ಬೃಂದಾವನಕ್ಕೆ ಬಂದಿದ್ವಿ. ರಾಯರ ಏಕಶಿಲಾ ಬೃಂದಾವನ ತುಂಗಭದ್ರೆ ನದಿ ಹೋಗಿ ತುಂಗಭದ್ರೆ ತುಂಬಿ ಹರಿತಿದ್ದಾಳೆ ನೋಡಿ. ಮಾತಾಡೋ, ಹಾಂ ಮಾತಾಡೋ, ಮಾತಾಡೋ. ರಾಘವೇಂದ್ರ ಸ್ವಾಮಿಗಳವರ ಏಕಶಿಲಾ ಬೃಂದಾವನ ಈ ಕಡೆ ಬರುತ್ತೆ. ಇದು ಬಂದು ಬಿಚಾಲೆ ಕ್ಷೇತ್ರ. ಇದು ನೋಡಿಲ್ಲ ಅಂತ ಹೇಳಿದ್ರೆ
ಇಲ್ಲಿನ ಅನುಗ್ರಹ ಕಂಪ್ಲೀಟ್ ಆಗೋದಿಲ್ಲ. ಇಲ್ಲೇ ಹೇಳಿದ್ದಾರೆ ನೋಡಿ, ಬಾಳೆಹಣ್ಣು ಮತ್ತು ಬೆಲ್ಲ ಹಾಕಿ ಕಟ್ಟಿದ್ದಾರೆ ಅಂತ. ಎಷ್ಟು ಚೆಂದ ಇದೆ. ಹರಿಯರ ಮನೆಗೆ ನಾವು ಹೊರಟ್ವಿ. ರಾಯರು ತಪಸ್ಸಿಗೆ ಕುಳಿತಿರ್ತಕ್ಕಂತಹ ಜಾಗ ಮತ್ತು ಅಪ್ಪಣಾಚಾರ್ಯರ ಮನೆಯಲ್ಲಿ ವಿಶ್ರಾಂತಿ ಮಾಡ್ತಿದ್ದ ಜಾಗ ಎಲ್ಲ ನೋಡಿ ಅಲ್ಲಿಂದ ಆಚೆ ಬಂದು ಜೊತೆ ಪಾಂಡುರಂಗ ವಿಗ್ರಹ ನೋಡಿ ಇಲ್ಲಿದೆ. ಇವರು ಕಾಸು ಎಣಿಸ್ತವ್ರ, ಅವರು ಹಿಡ್ಕಡ ಅಂತ ಕೋತಿ. ಇವರು ನಡೀತವ್ರೆ. ದಿಂಬು ಚಾಪೆ ನೋಡಿ, ಹಂಗೆ ಇದೆ ಅದು. ಕಲ್ ಮೇಲೆ ಕಲ್ಲಿದೆ ಇಲ್ಲಿ ನೋಡಿ. ಇದು ಅಷ್ಟೇ. ಹಾಸಿಗೆ ದಿಂಬು ಅಂತೆ ನೋಡಿ. ಏರೋಪ್ಲೇನ್ ಥರ ಇದೆ, ಇದಲ್ಲೇ ಹಾಕ್ಬಿಟ್ಟವ್ರೆ ಹಾಸಿಗೆ ದಿಂಬು ಅಂತ. ಹೆಣ್ಣಿನ ಪ್ರದೇಶ, ಆಂಧ್ರ ಪ್ರದೇಶ. ಶ್ರೀಲಕ್ಷ್ಮಿ ನರಸಿಂಹ ಇವಳಂತ ಲಕ್ಷ್ಮಿ. ಆ್ಯಕ್ಚುಲಿ ನನ್ನ ಹೆಸರು ಶ್ರೀಲಕ್ಷ್ಮಿ ಆಯಿತಾ. ನಮ್ಮ ಮನೆ ದೇವರು ಇವರು. ಅಲ್ಲಿ ನೋಡಿ ಸಂಗೀತ, ನಿನ್ನ ಫ್ರೆಂಡು ಕೈ ಬಂತು. ಬಾ 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 ಕಿತ್ಕೋ. ಇಲ್ಲೇ ಬಂದ ಕಲ್ಲುಗಳು. ಕಳ್ಳಿ ಥರ ಏನೋ ತಿಂತಿದ್ದಿ ಸಂಗೀತ. ಇಲ್ಲಿ ನೋಡು. ಅಯ್ಯೋ, ಎಷ್ಟು ಚೆನ್ನಾಗಿ ನೀರು ಕುಡಿತೈತೆ ನೋಡಿ ಇಲ್ಲಿ. ಎಲ್ಲರೂ ನಿದ್ದೆ ಹೊಡಿತಾ ಇದ್ವಿ ಇಲ್ಲೇ ಕುತ್ಕೊಂಡು. ನಾವು ಮುಂದೆ ಆಟೋ ಡ್ರೈವರ್ ಅಣ್ಣ ಜೊತೆ ಮಾತಾಡಿಕೊಂಡು ವಿಡಿಯೋ ಮಾಡ್ತಾ ಕೂತಿದ್ದೆ. ಮತ್ತೆ ಎಲ್ಲ ಮುಗಿಸಿ ರೂಮ್ ಕಡೆ ಹೊರಟ್ವಿ. ಹಂಗಂದ್ರೆ ಸಂಡೇ ಭಾನುವಾರ ಸ್ಕೂಲ್ಗೆ ಹೋಗ್ತೀರಾ ನೀವು? ಹೌದಾ? ನಿನ್ನ ಹೆಸ್ರೇನು? ನಿನ್ನ ಹೆಸ್ರಾ? ಇವಳ ಹೆಸರು ಸಂಗೀತ. ನಿನ್ನ ಹೆಸರು? ನಿನ್ನ ಹೆಸರು? ಹಾಯ್ ಮಾಡಿ ಸರಿ. ವಿಡಿಯೋ ಬಾಯ್. ಹಂಗೆ ಮಾಡೋದು. ಎಷ್ಟು ತಂಪಾಗಿದೆ ವಾತಾವರಣ. ಇನ್ನೊಂದು ಸತಿ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಶಾಪಿಂಗ್ ಬಂದಿದ್ದೀವಿ. ಶಾಪಿಂಗ್ ಕಾಲೆಲ್ಲ ನೋಯ್ತಿದ್ದಾಗೆ ಸರ್ಕೆ ಮಾಡ್ಬಿಟ್ಟು ಹಂಗೆ ಹೇಳ್ಬಾರ್ದು, ಆದರೆ ಹೇಳ್ತಿದ್ದೀನಿ. ಉಪ್ಪಿನಕಾಯಿ ಸಿಗಬಹುದು ಅಲ್ಲ, ಇಲ್ಲಿ ಸಿಗಲ್ಲ. ಇಲ್ಲಿ ಯಾವುದೋ ಚೆನ್ನಾಗಿರೋ ಉಪ್ಪಿನಕಾಯಿ ಸಿಗುತ್ತಂತೆ ನೋಡ್ತಿದ್ದೀವಿ. ವೆಯ್ಟ್ ಮಾಡಿ.
ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಸ್ವಲ್ಪ ಶಾಪೆಲ್ಲ ಕ್ಲೋಸ್ ಆಗಿತ್ತು. ರೂಮ್ ಚೆಕ್ಔಟ್ ಮಾಡೋ ಟೈಮ್ ಆಯಿತು. 8:30 ಆಗಿಬಿಟ್ಟಿದೆ. ಬೆಂಗಳೂರು ಬಸ್ ಎಷ್ಟೊತ್ತಿಗೆ ಸಿಗುತ್ತೋ ಗೊತ್ತಿಲ್ಲ. ಯಾವುದು ರಿಸರ್ವ್ ಮಾಡಿಸಿಲ್ಲ, ಹೋಗಬೇಕು. ಬಾಯ್, ಸಿಗ್ತೀವಿ ಬೆಂಗಳೂರಲ್ಲಿ ಬಸ್ಸಲ್ಲಿ. ರಾಯಚೂರು ಹೋಗ್ಬಿಟ್ಟು ಅಲ್ಲಿಂದ ಅಮ್ಮ ಅವ್ರನ್ನೆಲ್ಲ ಕೊಪ್ಪಳಕ್ಕೆ ಕಳಿಸಿ ನಾವು ಫ್ರೀ ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದಿದ್ದಾಯಿತು.